ನಮಸ್ಕಾರ, ನಾನು ಶಂಕರ ಹೆಗಡೆ. ಇವತ್ತು ನಾನು ಕೆಲವೊಂದು ವಿಷಯಗಳನ್ನು ಕ್ಲಬ್ ಮಾಡಿ ನಿಮ್ಮ ಎದುರುಗಡೆ ಬರ್ತಾ ಇದ್ದೇನೆ. ಮೊದಲನೇದಾಗಿ ಶನಿ 11ನೇ ಮನೆ, ಬರೀ ರಾಶಿ ಕೊಂಡಿಗಲ್ಲ, ಅವರ ಕೊಂಡಿಗೂ ಹಾಕೋಣ. ಇನ್ ಜನರಲ್ 11ನೇ ಮನೆಯಲ್ಲಿರೋ ಎಲ್ಲ ಗ್ರಹಗಳು ಒಳ್ಳೆಯ ಫಲಗಳನ್ನು ಕೊಡಬೇಕು ಅಂತ ಹೇಳೋದು ಉಕ್ತಿ. ಪೂಜೆ ಪುನಸ್ಕಾರ ಮಾಡುವಾಗ, ಹೋಮವನ್ನು ಮಾಡುವಾಗ ಅದನ್ನೇ ಹೇಳ್ತಾರೆ. ಇಲ್ಲಿ ನೋಡಿ, ಈ ಜಾತಕದಲ್ಲಿ ಮೇಷಲಗ್ನ, ಪಾಪ ಇವರ ಹಸ್ಬೆಂಡು ಹೋಗ್ಬಿಟ್ಟಿದ್ದಾರೆ, ಅದು ಬೇರೆ ಪ್ರಶ್ನೆ. ಸಂತಾನವೂ ಆಗಲಿಲ್ಲ, ಅದು ಬೇರೆ ಪ್ರಶ್ನೆ. ಶನಿಯ 3ನೇ ದೃಷ್ಟಿ ಬಗ್ಗೆ ನಾನು ಮಾತಾಡ್ತಿದ್ದೆ. ಅಶುತೋಷ್ ಅವ್ರು ಹೇಳೋ ಪ್ರಕಾರ ಶನಿಯ 3ನೇ ದೃಷ್ಟಿ ಸಿಕ್ಕಾಪಟ್ಟೆ ತೊಂದರೆ ಕೊಡುತ್ತೆ. ಬರೀ 11ನೇ ಮನೆಗೆ ಮಾತ್ರ ಅದು ಒಳ್ಳೆಯ ಫಲವನ್ನು ಕೊಡುತ್ತೆ. ಶನಿ 11, ಅದು ಆಫ್ಕೋರ್ಸ್ ಹೇಳಿದ್ನಲ್ಲ, 11ನೇ ಮನೆ ಶನಿ ಅಂದರೆ ಸರ್ವೇಷಾಣಂ ಗ್ರಹಣಂ ಶುಭ ಏಕಾದಶ ಫಲಪ್ರಾಪ್ತಿರಸ್ತು ಅಂತ. ಹಾಗೆ ಅದಿರಲಿ, ನಾನು ಅದನ್ನು ದಶಾಂಶಕ್ಕೂ ಹಾಕಿದ್ದೀನಿ ನೋಡಿ. ಅಫ್ಕೋರ್ಸ್ ಇಲ್ಲಿ 11ನೇ ಮನೆ ಅಧಿಪತಿ ಶನಿ 3ನೇ ಮನೆ ಶನಿನೂ ಒಳ್ಳೆಯದೇ ಲೆಕ್ಕಾಚಾರದಂತೆ, 3, 6, 11ರಲ್ಲಿ ಒಳ್ಳೆಯದಂತ. ಇಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ಲು, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಎಲ್ಲ ಬಂತು. ಆದರೆ ನವಾಂಶಕ್ಕೆ ಬಂದಾಗ ಶನಿ ರಾಜಯೋಗದಲ್ಲಿದ್ದು ಕೂಡ ಏನು ಮಾಡಲಿಕ್ಕಾಗಲ್ಲ, ಯಾಕಂದರೆ ಸೂರ್ಯ ದೃಷ್ಟಿ ಇಟ್ಟಿದ್ದಾನೆ. ನೀವು ನೋಡ್ಬೋದು, ರಾಶಿ ಕುಂಡಿನೇ ಸಾಕಷ್ಟು ಹೇಳ್ತೀವಿ, 29 ಇರಬಾರ್ದು, ಸ್ವಲ್ಪ ಡಿಫಿಕಲ್ಟ್ ಅದು. ಇಲ್ಲಿ ಅದು ಬೇಡ, ಈಗ ಹೆಚ್ಚು ಮಾತಾಡೋದು ಬೇಡ. ಬಟ್ ಇವ್ರು ಹಸ್ಕೊಂಡು ಹೋಗ್ಬಿಟ್ರು, ಮತ್ತು ಸಂತಾನಕ್ಕೂ ಕೂಡ ಕಷ್ಟ ಆಗಿತ್ತು. ಇರಲಿ, ಅದೇನೇ ಇರಲಿ, ಈಗ ಅವ್ರು ಚೆನ್ನಾಗಿದ್ದಾರೆ, ದೇವ್ರದಯ, ನಾನೇ ಗೈಡ್ ಮಾಡಿದೆ. ಆಮೇಲೆ ಇಲ್ಲಿ ನೋಡಿ, ವಿಶೇಷತೆ ಅಂದರೆ ಶನಿಯ 3ನೇ ದೃಷ್ಟಿ ಪಂಚಮಕ್ಕೆ ಬಿದ್ದಿರೋದ್ರಿಂದ ಅಡಾಪ್ಟೆಡ್ ಸನ್, ಸ್ವಂತ ಮಗು ಅಲ್ಲ. ಇರಲಿ. ಆಮೇಲೆ ದಶಾಂಶಕ್ಕೂ ಕೂಡ ಹಾಕಿದ್ವಿ. ದಶಾಂಶನ 11ನೇ ಮನೆ ಶನಿ ಭಾಳ ಒಳ್ಳೆಯದು. ಅದಕ್ಕೆ 11ನೇ ಮನೆ ಅಧಿಪತಿ ಬುಧನು ನೋಡ್ತಿದ್ದಾನೆ. ದೊಡ್ಡ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್, ಹೀಗೆ ತಗೊಳ್ಬೇಕು. ಅರ್ಥ ಆಗ್ತಿದೆಯಾ? ಇದನ್ನು ಬೇಕಾದ್ರೆ ಐ ಆಮ್ ಗೋಯಿಂಗ್ ಟು display it in North Indian style. Okay, please look at Saturn in 11th house is good in general, but in which division chart? That's also very, very important. So in detail, it's in the 11th house, which is really good, and she is really getting a handsome salary, as she is a software engineer and getting very handsome salary. That's all. Okay, but third aspect of Saturn, you think of it. It's bad according to Astoshi also, and he has given plenty of examples. Maybe if my son edits the video, you will see some pages, that's all. And to be frank ಇತ್ತು, ಮತ್ತು ಕನ್ನಡದವರಿಗೆ ಹೇಳ್ತೇನೆ, ಇಂಗ್ಲೀಷ್ನವರಿಗೆ ಹೇಳ್ತೇನೆ, ಇನ್ನು ಮುಂದೆ ನನ್ನ ಆಫೀಸಿಗೆ ಬರುವವರಿಗೆಲ್ಲ ವಾಸ್ತು ದೋಷಕ್ಕೆ ನೀವೇನು ಖರ್ಚು ಮಾಡಬೇಕಾಗಿಲ್ಲ. ಪುಕ್ಕಟೆಯಾಗಿ ವಾಸ್ತು ದೋಷಕ್ಕೆ ನಾನು ಪರಿಹಾರಗಳನ್ನು ಕೊಡ್ತಿದ್ದೇನೆ. ನೀವು ಅದನ್ನು ಹಾಕ್ಕೊಳ್ಳಿ ಮನೇಲಿ. ವಾಸ್ತುಗೋಸ್ಕರ 1,00,000, 20,000, 50,000, ಕೋಟಿವರೆಗೆ ಚಾರ್ಜ್ ಮಾಡೋರಿದ್ದಾರೆ. ಏನೂ ಬೇಡ, ನಾನು ಪುಕ್ಕಟೆ ಕೊಡ್ತೀನಿ. ನನ್ನ ಕನ್ಸಲ್ಟೆನ್ಸಿ ತೊಗೊಂಡ್ರು ಸಾಕು, 2.5, 3.5 ಅಥವಾ ಇನ್ನು ಫಾರಿನರ್ಸಿಗೆ ನಾನು $100 ಚಾರ್ಜ್ ಮಾಡ್ತೀನಿ, ಅದು ತೊಗೊಂಡ್ರು ಸಾಕು, ಕೊಡ್ತೀನಿ. ಪುಕ್ಕಟೆ ವಾಸ್ತುದು ಕೊಡ್ತೀನಿ ಪರಿಹಾರ. ಯಾವ ಲಕ್ಷಣ ನಿಮಗೆ ಯಾರಿಗೂ ಕೊಡಬೇಕಾಗಿಲ್ಲ. ಮತ್ತು ವಾಸ್ತು ಅದೃಷ್ಟ ಚೇಂಜ್ ಮಾಡಲ್ಲ, ಆರೋಗ್ಯಕ್ಕೆ ಒಳ್ಳೆಯದು, ಅಷ್ಟು ಮಾತ್ರ ನಾನು ನಂಬ್ತೀನಿ. ಇವನ್ ಚಂದ್ರಿಕನ ₹600 ಸರ್ವಿಸ್ ತೊಗೊಂಡು ಅದು ನಿಮಗೆ ಫ್ರೀ ಆಗಿ ಸಿಗುತ್ತೆ. ಆನ್ಲೈನ್ ತೊಗೊಂಡವರಿಗೂ ನಾವು ಕೊರಿಯರಲ್ಲಿ ಕಳಿಸ್ತೀವಿ, ಆಯಿತಾ? ಸೊ ಇನ್ನು ಶನಿ 11ನೇ ಮನೆಗೆ ಬಂದರೆ ಹೇಳಿದ ಬೇರೆ ಬೇರೆ ಥರ ಬರುತ್ತೆ. 11ನೇ ಮನೆಗೆ ಇನ್ ಜನರಲ್ ಎಲ್ಲ ಲಗ್ನಗಳಿಗೂ ಶನಿ ಒಳ್ಳೆಯದು.
ಆಯಿತಾ? ಸೊ ಎಲ್ಲಿದೆ ಅಂತ ನೋಡ್ಕೊಂಡು ನಾವು ಮಾತಾಡಬೇಕು. ಸದ್ಯಕ್ಕೆ ನಾನು ಎಲ್ಲಿ ನಿಲ್ಲಿಸ್ತೀನಿ, ಮತ್ತೆ ಅನೌನ್ಸ್ ಮಾಡ್ತಿದ್ದೀನಿ. ನನ್ನ ಸರ್ವಿಸ್ ತಗೊಂಡವರಿಗೆ ಎಲ್ಲರಿಗೂ ವಾಸ್ತು ಫ್ರೀ ಆಗುವಂತೆ, ಅಂದರೆ ಯಾವ ದೋಷ ಇದ್ದರೂ ಅದು ವಾಸ್ತು ನಲಿಫೈ ಆಗುತ್ತೆ, ನಿಲ್ಲಾಗುತ್ತೆ. ಆ ಥರದ ಪರಿಹಾರವನ್ನು ಕೊಡ್ತೇನೆ. ಇವನ್ ಚಂದ್ರಿಕನ ₹600 ಸರ್ವಿಸ್ ತಗೊಂಡವರಿಗೂ ಅದು ಫ್ರೀ ಆಗ್ತಿರುತ್ತೆ. 2 ಕೊಡ್ತೀವಿ ನಾವು ಐಟಮ್ಸನ್ನು. ಆಮೇಲೆ ಮುಂದೆ ಹೋಮ ಹವನವನ್ನು ಮಾಡಿ ನಾನೇ ಮಾಡ್ತೀನಿ, ನನ್ನ ಕೈಯಿಂದನೇ ದುಡ್ಡು ಹಾಕಿ ಹೋಮವನ್ನು ಮಾಡಿ ಅದಕ್ಕೆ ರಕ್ಷೆನೂ ಇಟ್ಟು ಕೊಡ್ತೀನಿ. ವಾಸ್ತು ಒಂದು ಮಂತ್ರನೂ ಇದೆ, ಅದನ್ನೆಲ್ಲ ಮಾಡಿ ನಾನು ಕೊಡ್ತೀನಿ. ಆಯಿತಾ? ಪುಕ್ಕಟೆ ತಗೊಂಡೋಗಿ, ಏನೂ ಖರ್ಚು ಮಾಡಬೇಡಿ. ಬನ್ನಿ, ಮತ್ತು ಮುಂದೆ ಇನ್ನೂ ಚೆನ್ನಾಗಿ ನಾವು ಒಟ್ಟಿಗೆ ಇರೋಣ. ನಿಮ್ಮ ಸಹಾಯ ಸಹಕಾರ ಹೇಗೆ ಮುಂದುವರಿಲಿ. ನಮಸ್ಕಾರ.